ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಾವು ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಅದರಲ್ಲಿ ಈಗ ನಕ್ಷತ್ರಗಳ ಪರವಾಗಿ ಅಂದರೆ 27 ನಕ್ಷತ್ರಗಳಿರುತ್ತೆ. ದ್ವಾದಶ ರಾಶಿಗಳಲ್ಲಿರುವಂತಹ ನಕ್ಷತ್ರಗಳ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷ ಯಾವ ರೀತಿ ಅನುಕೂಲ ಇದೆ, ಯಾವ ಯೋಗಗಳನ್ನು ಕೊಡ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರವನ್ನು ಮಾಡಿದರೆ ನಕ್ಷತ್ರ ಜಾತಕರಿಗೆ ಅದ್ಭುತವಾಗಿ ಶ್ರೀ ವಿಶ್ವಾವಸುನಾಮ ವರ್ಷ ಒಲಿತು ಬರುತ್ತೆ ಅನ್ನುವುದರ ಬಗ್ಗೆ ತಿಳ್ಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಈ ದಿನ ನಾವು ಕೃತಿಕಾ ನಕ್ಷತ್ರದವರಿಗೆ ಈ ವರ್ಷ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಅನ್ನೋದು ನೋಡುವುದಾದರೆ, ಕೃತಿಕಾ ನಕ್ಷತ್ರನ ನಾವು 2 ರಾಶಿಗಳಾಗಿ ವಿಂಗಡಿಸಬೇಕಾಗುತ್ತೆ. ಯಾಕಂದರೆ ಕೃತಿಕಾ ನಕ್ಷತ್ರದ ಮೊದಲನೇ ಪಾದ ಮೇಷರಾಶಿಗೆ ಸೇರಿದರೆ 2, 3, 4 ಪಾದಗಳು ಬಂದು ವೃಷಭ ರಾಶಿಗೆ ಬರುತ್ತೆ. ಖಂಡಿತವಾಗಿಯೂ ಏನಾಗುತ್ತೆ, ಮೊದಲನೇ ಪಾದದವರಿಗೆ ಒಂದು ವಿಧವಾದಂತಹ ಫಲಗಳು ಉಂಟಾದರೆ 2, 3, 4 ಪಾದಗಳಿಗೆ ಬೇರು ವಿಧವಾದಂತಹ ಫಲಗಳು ಕೃತಿಕಾ ನಕ್ಷತ್ರದಲ್ಲಿ ಉಂಟಾಗುತ್ತೆ. ನಕ್ಷತ್ರ ಒಂದೇ, ಆದರೆ ಪಾದಗಳು ಈ 2 ರಾಶಿಯಲ್ಲಿ ವಿಂಗಡಿಸಲ್ಪಟ್ಟಿರುವ ಕಾರಣದಿಂದ ಈ ಫಲಗಳು ಬದಲಾಯಿಸುತ್ತೆ. ಮುಖ್ಯವಾಗಿ ಕೃತಿಕಾ ನಕ್ಷತ್ರ ಅದ್ಭುತವಾದ ನಕ್ಷತ್ರ. ಇದು ಅಗ್ನಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರವಾಗಿರುತ್ತೆ. ಈ ನಕ್ಷತ್ರ ಜಾತಕರಿಗೆ ಈ ಮೊದಲನೆಯದಾಗಿ ಕೃತಿಕಾ ನಕ್ಷತ್ರ ಮೊದಲನೇ ಪಾದದವರು ಮೇಷರಾಶಿಗೆ ಸೇರುತ್ತಾರೆ. ಈ ಶನಿ ಸಂಚಾರದ ಮುಖಾಂತರ ಏನಾಗುತ್ತೆ, ಅವರಿಗೆ ಈ 7.5 ಸಮಸ್ಯೆ ಆರಂಭವಾಗುತ್ತೆ. ಇನ್ನು 2, 3, 4 ಪಾದಗಳು ವೃಷಭ ರಾಶಿಗೆ ಸೇರುತ್ತೆ. ಇವರಿಗೆ ಅದ್ಭುತವಾದಂತಹ ಯೋಗ, ರಾಜಯೋಗದ ಕಾಲ ಅಂತಲೇ ಹೇಳ್ಬೋದು ಶ್ರೀ ವಿಶ್ವಾವಸುನಾಮ ವರ್ಷ. ಈ 2, 3 ಪಾದಗಳಲ್ಲಿ ಜನಿಸಿದವರು ಇಂತಹ ಅದ್ಭುತವಾದಂತಹ ದಿನಗಳನ್ನು ಇವರ ಜೀವನದಲ್ಲಿ ನೋಡಿರುವುದಿಲ್ಲ. ಆ ರೀತಿ ಅದ್ಭುತವಾಗಿ ಫಲಕಾರಿಯಾಗಿ ಈ ವರ್ಷ ಇವರಿಗೆ ಆಗಿರುತ್ತೆ. ಆದ್ದರಿಂದ ಈ ವರ್ಷದಲ್ಲಿ ಈ ಕೃತಿಕಾ ನಕ್ಷತ್ರದ 2, 3, 4 ಪಾದಗಳ ಯಾವುದೇ ಕಾರ್ಯ ಕೈ ಹಿಡಿದರೂ, ಯಾವುದೇ ಇನ್ವೆಸ್ಟ್ಮೆಂಟ್ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ನಾವು ಟ್ರೈ ಮಾಡ್ತೀವಿ ಅಂದ್ರೂ ನೀವು ಧೈರ್ಯವಾಗಿ ಮುನ್ನುಗ್ಗಬಹುದು. ಯಾಕಂದರೆ ನಿಮಗೆ ಅದ್ಭುತವಾದಂತಹ ಯೋಗದ ಕಾಲ ಅಂತ ಹೇಳ್ಬೋದು. ಒಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲಿ, ಒಂದು ವ್ಯಾಪಾರನ ಅಭಿವೃದ್ಧಿ ಮಾಡೋಕ್ಕಾಗಲಿ, ವಿಸ್ತರಣೆ ಮಾಡೋಕ್ಕಾಗಲಿ, ಸ್ವಲ್ಪ ಇನ್ನೂ ಜಾಸ್ತಿ ಯಂತ್ರಗಳನ್ನು ನಿಮ್ಮ ಈ ಫ್ಯಾಕ್ಟ್ರಿಗಳಲ್ಲಿ, ಗಾರ್ಮೆಂಟ್ಸ್ಗಳಲ್ಲಿ ಹೊಸ ಜನರನ್ನು ಹೈಯರ್ ಮಾಡಿ ಒಳ್ಳೆ ಪ್ರೊಡಕ್ಟಿವಿಟಿನ ಪ್ರೊಡ್ಯೂಸ್ ಮಾಡೋದಾಗಿರಲಿ, ಈ ರೀತಿ ತುಂಬ ಅದ್ಭುತವಾಗಿರುತ್ತೆ ಕೃತಿಕಾ ನಕ್ಷತ್ರದ 2, 3, 4 ಪಾದಗಳವರೆಗೆ. ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಇದ್ದರೆ ಈ ಮೊದಲನೇ ಪಾದದವರಿಗೆ ಸ್ವಲ್ಪ ಈ ಏಪ್ರಿಲ್ ಆರಂಭದಿಂದ ಜುಲೈ ತಿಂಗಳವರೆಗೂ ಸ್ವಲ್ಪ ಸಂಕ್ಲಿಷ್ಟ ಪರಿಸ್ಥಿತಿಗಳಿರುತ್ತೆ. ಮೊದಲನೇ ಪಾದದಲ್ಲಿ ಇವರಿಗೆ ಈ ಜುಲೈವರೆಗೆ ಯಾವ ರೀತಿ ಇರುತ್ತೆ ಅಂದರೆ ಸ್ವಲ್ಪ ಕಷ್ಟತರವಾಗಿರುತ್ತೆ. ಸ್ವಲ್ಪ ಯಾವ ರೀತಿ ಹೇಳಬೇಕಂದ್ರೆ 7.5 ಮೊದಲನೇ 100 ದಿನಗಳ ಕಾಲ ಇವರಿಗೆ ಸ್ವಲ್ಪ ಕೈ ಹಿಡಿರುವಂತಹ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಆತಂಕಗಳು, ಹಣಕಾಸಿನ ಸಮಸ್ಯೆಗಳು, ಸಾಲ ಮಾಡುವಂತಹ ಪರಿಸ್ಥಿತಿಗಳು ಬರ್ಬೋದು. ಎಲ್ಲಿವರೆಗೂ? ಜುಲೈವರೆಗೂ ಮಾತ್ರ. ಜುಲೈಲಿಂದ 1 ವರ್ಷದ ಕಾಲ ಅದ್ಭುತವಾಗಿರುತ್ತೆ. ಮತ್ತು ಅಂದರೆ ಆಗಸ್ಟಿಂದ ಮತ್ತೆ ನೆಕ್ಸ್ಟ್ 2026 ಆಗಸ್ಟ್ವರೆಗೂ ಅದ್ಭುತವಾದ ಯೋಗ ಕೃತಿಕಾ ನಕ್ಷತ್ರ ಮೊದಲನೇ ಪಾದವರೆಗಿರುತ್ತೆ. ಆದರೆ ಈ 100 ದಿನಗಳ ಕಾಲ ಏನಿದೆಯೋ, ಈ ಆರೋಗ್ಯಕ್ಕೆ, ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡೋದಕ್ಕೆ, ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ನಿಮಗೆ ಹಿಂದಿನ ದಿನಗಳಲ್ಲಿ ಏನಾದರೂ ದೀರ್ಘಕಾಲವಾಗಿ ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡ್ರೆ ಪರ್ಟಿಕ್ಯುಲರಾಗಿ ನೀವು ಟ್ರೀಟ್ಮೆಂಟ್ ಖಂಡಿತವಾಗಿ ಮಾಡಿಸ್ಕೊಳ್ಳೇಬೇಕು. ಏನೋ ಸಣ್ಣದಾಗಿ ಇದಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೌಖಿಕವಾಗಿ ಹತ್ತಿರದಲ್ಲಿರುವಂಥ ಮೆಡಿಕಲ್ ಸ್ಟೋರಲ್ಲಿ ಮಾತ್ರೆ ನುಂಗಿ ಈ ರೀತಿ ದೊಡ್ಡ ಪ್ರಮಾದಗಳನ್ನು ತಗೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಏನಾದರೂ ಕೆಲವು ಲಕ್ಷಣಗಳು ಕಾಣಿಸಿದ ತಕ್ಷಣ ನೀವು ವೈದ್ಯರ ಪರ್ಯವೇಕ್ಷಣೆ ಅನ್ನೋದು ಉತ್ತಮವಾಗಿರುತ್ತೆ. ಇನ್ನು ಕುಟುಂಬದ ಪ್ರಕಾರ ಕುಟುಂಬಸ್ಥರು ಸ್ವಲ್ಪ ಹಣಕಾಸಿನ ವಿಷಯಗಳಲ್ಲಿ ಒತ್ತಡವನ್ನು ಕೊಡ್ತಾರೆ. ಸಂತಾನಕ್ಕೆ, ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತಹ ಫೀಸ್ಗಳು ಪೇ ಮಾಡೋದು,
ಅಥವಾ ಯಾವುದಾದ್ರೂ ಹಳೆಯ ಸಾಲಗಳು, ಕುಟುಂಬ ಪರವಾಗಿ ಏನಾದರೂ ಅವಶ್ಯಕತೆ, ಕಮಿಟ್ಮೆಂಟ್ಗಳು, ಈ ರೀತಿ ಒಂದು ಒತ್ತಡ ಇರುತ್ತೆ. ಅದು ಬೇಕು, ಇದು ಮಾಡಬೇಕು, ಅದಕ್ಕೆ ಕೊಡಬೇಕು, ಇದಕ್ಕೆ ಫೀಸ್ ಕಟ್ಟಬೇಕು, ಇನ್ನು ಈ ರೀತಿ ಈ ಪ್ಲೇಸಿಗೆ ಹೋದರೆ ಈ ರೀತಿ ಫೀಸ್ ಜಾಸ್ತಿ ಇರುತ್ತೆ ಅಂತ ಈ ರೀತಿ ಒತ್ತಡ ಇರುತ್ತೆ. ಯಾವ ರೀತಿ ನಾನು ಮ್ಯಾನೇಜ್ ಮಾಡಬೇಕು ಬರುವಂತಹ ದಿನಗಳಲ್ಲಿ ಅನ್ನುವಂತಹ ಒಂದು ಮಾನಸಿಕ ಒತ್ತಡ ಈ 100 ದಿನಗಳ ಕಾಲದಲ್ಲಿ ಇರುತ್ತೆ. ಇನ್ನು ದೀರ್ಘಕಾಲಿಕವಾಗಿ ಆರೋಗ್ಯ, ಮುಖ್ಯವಾಗಿ ನೀವು ಗಮನದಲ್ಲಿಟ್ಕೋಬೇಕಾಗಿರೋದು ಆರೋಗ್ಯದ ಬಗ್ಗೆ. ಅನಾವಶ್ಯಕವಾಗಿ ಜಗಳಗಳು ಈ ಜನರ ಜೊತೆಗೆ, ಈ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ, ಕುಟುಂಬ ಸದಸ್ಯರ ಜೊತೆಗೆ, ಈ ಫ್ರಸ್ಟ್ರೇಷನ್, ಈ ಮಾನಸಿಕ ಒತ್ತಡ, ಹಣಕಾಸಿನ ವಿಷಯಗಳಲ್ಲಿ ಲಾಭಗಳು ಅಷ್ಟಕ್ಕಷ್ಟೇ, ಆದಾಯ ಅಷ್ಟಕ್ಕಷ್ಟೇ ಇರುತ್ತೆ. ಆದ್ದರಿಂದ ಕೆಲವೊಮ್ಮೆ ಈ ತಾಳ್ಮೆಯನ್ನು ಕಳೆದುಕೊಂಡು ಸ್ವಲ್ಪ ಜಗಳಗಳಾಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮತ್ತು ನಿಮಗಿರುವಂತಹ ಒಂದು ಈ ಬರುತ್ತೆ 100 ದಿನಗಳ ಕಾಲ ಸ್ವಲ್ಪ ಈ ರೀತಿ ಸಮಸ್ಯೆಗಳಿರುತ್ತೆ. ಆದ್ದರಿಂದ ಅನಾವಶ್ಯಕ ವಿಷಯಗಳ ಬಗ್ಗೆ ತಾಳ್ಮೆನ ಕಳ್ಕೊಳ್ಳೋದು, ಕ್ಷಣಿಕಾವೇಶದಲ್ಲಿ ಮಾತುಗಳನ್ನು ಆಡುವುದು, ದೋಷರ ಪೂರಿತವಾದಂತಹ ಮಾತುಗಳನ್ನು ಆಡುವುದು ಈ ಅವಧಿಯಲ್ಲಿ ಮಾಡಲೇಬಾರದು. ಅನಾವಶ್ಯಕವಾಗಿ ಸಮಸ್ಯೆಗಳನ್ನು ನೀವೇ ತಂದುಕೊಳ್ತೀರ. ಅದು ಮಾತಿನಿಂದ ಆಗಿರ್ಬೋದು, ನಿಮ್ಮ ವರ್ತನೆಯಿಂದ ಆಗಿರ್ಬೋದು. ಈ ರೀತಿ ಅನಾವಶ್ಯಕವಾಗಿರುವಂತಹ ಸಮಸ್ಯೆಗಳು ಜುಲೈವರೆಗೆ ಕಾಡ್ತಾ ಇರುತ್ತೆ. ಇನ್ನು ಜುಲೈ ಆದ ಮೇಲೆ 1 ವರ್ಷದ ಕಾಲ ಅದ್ಭುತವಾದಂತಹ ಯೋಗದ ಕಾಲ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಲ್ಲಿ ಕೆಲಸ ಕಾರ್ಯಗಳೆಲ್ಲ ತುಂಬ ಫಾಸ್ಟಾಗಿ ನಡೀತಾ ಇರುತ್ತೆ. ಹೊಸ ಉದ್ಯೋಗ, ಹೊಸ ವಿದ್ಯೆ ಅವಕಾಶಗಳು ಸಿಗೋದು, ವಿವಾಹ ಸಂಬಂಧಗಳು ನಡೆಯೋದು, ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋದು, ಮನೆಯಲ್ಲಿ ನೆಮ್ಮದಿ ವಾತಾವರಣ ಇರುತ್ತೆ. ಮತ್ತೆ ಇದು ಹಂಗೆ ಇರುತ್ತಾ ಅಂದರೆ ಆಗಸ್ಟ್ 2026ರಿಂದ ಮತ್ತು 27ವರೆಗೆ ಈ ಶನಿ ಕಾಟದಿಂದ ಮತ್ತು ಸ್ವಲ್ಪ ಭಯ ಮೂಡಿಸುವಂತಹ ಸಮಸ್ಯೆಗಳು ಬರಬಹುದು. ಆದರೆ ಈಗ ಸದ್ಯಕ್ಕೆ ಜುಲೈವರೆಗೆ ನೀವು ಈ ವಿಷಯಗಳಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಚೆನ್ನಾಗಾಗುತ್ತೆ. ಜುಲೈ ಆದಮೇಲೆ ತುಂಬ ಚೆನ್ನಾಗಾಗಿ ಬರುತ್ತೆ. ವ್ಯವಹಾರದಲ್ಲಿ ಲಾಭಗಳಾಗುತ್ತೆ. ಈ ಆಸ್ತಿ ಮುಖಾಂತರ, ಈ ಮಾರುವುದ ಮುಖಾಂತರ ನಿಮ್ಮ ಬೇಡಿಕೆ ಬೆಲೆ ನೀವು ಕೊಂಡಿರುವಾಗ ಆಸ್ತಿ ಬೆಲೆಯಕ್ಕಿಂತ ಈಗ ದುಪ್ಪಟ್ಟು ಲಾಭ ನಿಮಗೆ ಸಿಗುತ್ತೆ. ಒಳ್ಳೆ ಮನೆ ಮತ್ತು ಆಸ್ತಿ ಮಾಡಿಕೊಳ್ಳುವಂತಹ ಸಮಯ ಆಗಿರುತ್ತೆ. ಆದ್ದರಿಂದ ಕೃತಿಕಾ ನಕ್ಷತ್ರ 1ನೇ ಪಾದದವರೆಗೂ ಒಂದು 3 ತಿಂಗಳ ಕಾಲ ಈ ರೀತಿ ಇರುತ್ತೆ. ಆದಮೇಲೆ ಜುಲೈ ಆದಮೇಲೆ ಚೆನ್ನಾಗಿರುತ್ತೆ. ಇನ್ನು 2, 3, 4 ಪಾದಗಳವರೆಗೆ ಅದ್ಭುತವಾದಂತಹ ವಿಶೇಷವಾದಂತಹ ಯೋಗ. ಇದಕ್ಕೆ ಮುಂಚೆ ಹೇಳ್ದಂಗೆ ಇಂತಹ ದಿನಗಳನ್ನು ಇವರು ಹಿಂದಿನ ದಿನಗಳಲ್ಲಿ ನೋಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಗ್ರಹಗಳು ಅನುಕೂಲವಾಗಿರೋ ಕಾರಣದಿಂದ ಮುಖ್ಯವಾಗಿ ಗುರುಗ್ರಹವು ದ್ವಿತೀಯದಲ್ಲಿ ಯೋಗಕಾರಕನಾಗಿರ್ತಾನೆ. ಅದ್ಭುತವಾದಂತಹ ರಾಜಯೋಗವನ್ನು ನೀಡ್ತಾ ಇರ್ತಾರೆ. ಮುಖ್ಯವಾಗಿ ಕುಟುಂಬದಲ್ಲಿ ಸೌಖ್ಯ, ಕುಟುಂಬದಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದ್ರಲ್ಲಿ, ಕುಟುಂಬ ಅವಶ್ಯಕತೆಗಳನ್ನು ತೀರಿಸೋದ್ರಲ್ಲಿ, ಕುಟುಂಬದ ಜೊತೆಗೆ ವಿಹಾರ ಯಾತ್ರೆಗಳು, ತೀರ್ಥಯಾತ್ರೆಗಳು, ಮಾನಸಿಕ ಉಲ್ಲಾಸ, ಈ ವ್ಯಾಪಾರದಲ್ಲಿ ಅತ್ಯಧಿಕ ಲಾಭಗಳನ್ನು ಪಡೆಯೋದು, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಉತ್ತಮ ಅಂಕಗಳೊಂದಿಗೆ ಮೆರಿಟ್ ಪಡೆದು ಕ್ವಾಲಿಫೈ ಆಗೋದು. ಈ ರೀತಿ 1-2 ಯಾವುದೇ ಕೆಲಸ ಮುಟ್ಟುಕೊಂಡ್ರೂ ಇದು ಅದ್ಭುತವಾದಂತಹ ಫಲವನ್ನು ನೀಡುತ್ತೆ. ನಿಮಗೆ ತುಂಬ ದಿನಗಳಿಂದ ಒಂದು ಕನಸು, ಒಂದು ಪ್ರಯತ್ನ ಮಾಡಬೇಕು, ನೋಡೋಣ ನಾನು ತುಂಬ ದಿನಗಳಿಂದ ಇಂತಹ ಮನೆ ಕಟ್ಟಬೇಕು, ಇಂತಹ ಪ್ಲೇಸಲ್ಲೇ ಕಟ್ಟಬೇಕು, ಆ ರೀತಿ ಏನಾದರೂ ತುಂಬ ದಿನಗಳಿಂದ ಎಲ್ಲ ಫಾರಿನ್ ಟ್ರಿಪ್ಗೆ ಹೋಗಿ ಬರಬೇಕು, ನೀವು ತುಂಬ ದಿನಗಳಿಂದ ನೀವು ಬಯಸ್ತಾ ಇರುವಂತಹ ಒಂದು ಆಸೆಗಳು, ಆಕಾಂಕ್ಷೆಗಳು ಈಡೇರುವಂತಹ ಕಾಲ ಈ ವರ್ಷ ಅಂತಲೇ ಹೇಳ್ಬೋದು. ಇನ್ನು ದಶಮ ಸ್ಥಾನದಲ್ಲಿರುವಂತಹ ರಾಹು ಕೂಡ ಅನುಗ್ರಹವನ್ನು ನೀಡ್ತಾ ಇದ್ದಾರೆ 2, 3, 4 ಪಾದಗಳಲ್ಲಿ. ತುಂಬ ಅದ್ಭುತವಾಗಿರುತ್ತೆ. ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಹಿಂದೆ ಮುಂದೆ ನೋಡಿದ್ರೆ ನೀವು ಕೈ ಹಾಕ್ಬಾರ್ದು. ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಶತ್ರುಗಳ ಮೇಲೆ ಮೇಲ್ಗೈ ನಿಮ್ಮದಾಗುತ್ತೆ. ಕೋರ್ಟ್ ಕೇಸ್ ವ್ಯವಹಾರಗಳೆಲ್ಲ ನಿಮಗೆ ಅನುಕೂಲವಾಗುತ್ತೆ. ಇನ್ ಕೇಸ್ ಕೆಲವು ಜನಕ್ಕೆ ಯಾಕೆ ಮತ್ತೆ ನೀವೆಲ್ಲ ಈ ಥರ ಹೇಳ್ತಾ ಇದ್ದೀರಾ, ನಮ್ಮ ಜೀವನ ಯಾಕೆ ಚೇಂಜ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ವೈಯಕ್ತಿಕ ಜಾತಕ ಚಕ್ರವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೇಕಾಗಿರುತ್ತೆ. ಯಾಕೆಂದರೆ ಗೋಚಾರ ಫಲಗಳು ಯಾರಿಗೆ ಅನ್ವಯವಾಗುತ್ತೆ, ಜಾತಕ ಚಕ್ರದಲ್ಲಿ ಯಾವುದೇ ರೀತಿ ದೋಷ ಇಲ್ಲ. ಫಾರ್ ಎಕ್ಸಾಂಪಲ್ ಕೆಲವರಿಗೆ ಅಂಗಾರಕ ದೋಷ, ಕುಜದೋಷ ಇರಬಹುದು, ಕಾಲಸರ್ಪ ದೋಷ ಇರ್ಬೋದು, ಅರ್ಧಕಾಲ ಸರ್ಪದೋಷ ಇರ್ಬೋದು, ಕಾಲಸರ್ಪ ದೋಷ ಇರ್ಬೋದು.
ಈ ರೀತಿ ದೋಷಗಳು ಇರುವಂತಹ ಸಂದರ್ಭಗಳಲ್ಲಿ ಆ ದೋಷಗಳು ಪರಿಹಾರ ಮಾಡದೇ ಇದ್ದರೆ ನಿಮಗೆ ಈ ಗೋಚಾರ ಫಲಗಳು ಅನ್ವಯವಾಗುವುದಿಲ್ಲ. ಆದ್ದರಿಂದ ನಿಮ್ಮ ಜಾತಕ ಚಕ್ರವನ್ನು ಒಮ್ಮೆ ನೋಡಬೇಕಾಗಿರುತ್ತದೆ. ನಿಮ್ಮ ತೇದಿ, ದಿನಾಂಕ, ಹುಟ್ಟಿದ ಸಮಯ ಆ ರೀತಿ ಏನಾದರೂ ಇದ್ದರೆ ಒಮ್ಮೆ ನೀವು ಪರಿಶೀಲನೆ ಮಾಡಿಸಿಕೊಳ್ಳಿ. ಈಗ ನಿಮ್ಮ ದಶಾಭುಕ್ತಿ ಯಾವ ರೀತಿ, ಅದರ ಮೇಲೆಯೂ ನಿಮ್ಮ ಗೋಚಾರ ಫಲಗಳು ಅನ್ವಯವಾಗಿರುತ್ತೆ. ಆದ್ದರಿಂದ ಕೃತಿಕಾ ನಕ್ಷತ್ರದವರಿಗೆ ಮೊದಲನೇ ಪಾದದವರೆಗೂ ಕೆಲವು ತಿಂಗಳ ಕಾಲ ಅನುಕೂಲವಿಲ್ಲದಿದ್ದರೂ ಈ ಜುಲೈ ಮಾಸದಿಂದ ಅದ್ಭುತವಾಗಿ ಯೋಗಕಾರಕವಾಗಿರುತ್ತೆ. ಇನ್ನು 2, 3, 4 ಪಾದಗಳಲ್ಲಿ ಜನಿಸಿದವರಂಥವರಿಗೆ ಅದ್ಭುತವಾದಂತಹ ಯೋಗ ಆಗುತ್ತೆ. ಇನ್ನು ಕೃತಿಕಾ ನಕ್ಷತ್ರ ಇದು ದೇವತಾ ನಕ್ಷತ್ರ ಆಗಿರುತ್ತೆ. ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರು ತುಂಬ ಅದ್ಭುತವಾಗಿರುವಂತಹ ಯೋಗ, ಅಂದರೆ ಒಳ್ಳೆಯ ನಕ್ಷತ್ರ, ಶುಭ ನಕ್ಷತ್ರ ಆಗಿರುತ್ತೆ. ಈ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರದವರು ಏನಾದರೂ ಮುಖ್ಯವಾದ ಕಾರ್ಯ ಇಟ್ಕೊಂಡ್ರೆ ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ನಿಮಗೆ ಹಣಕಾಸಿನ ತೊಂದರೆ ಇದೆ ಅಂದ್ಕೊಳ್ಳಿ, ನಿಮಗೆ ತುಂಬ ಸಾಲದ ಸಮಸ್ಯೆಗಳಿದೆ ಅಂದ್ಕೊಳ್ಳಿ, ಒಮ್ಮೆ ನಿಮ್ಮ ಜಾತಕ ಚಕ್ರವನ್ನು ನೋಡಿ ನಿಮಗೆ ಅನುಕೂಲವಾಗಿರುವಂತಹ ಜಾತಿ ರತ್ನ ಅಂತ ಹೇಳ್ತವೆ. ಆ ಜಮ್ಮನ್ನು ನೀವೇನಾದರೂ ಧಾರಣೆ ಮಾಡಿದ್ರೆ, ಆ ರತ್ನವನ್ನು ಏನಾದರೂ ಧಾರಣೆ ಮಾಡಿಕೊಂಡ್ರೆ, ಅದಿಯೂ ಕೃತಿಕಾ ನಕ್ಷತ್ರದಲ್ಲಿ ಧಾರಣೆ ಮಾಡಿಕೊಂಡ್ರೆ ನೋಡಿ ನಿಮಗೆ ವಿಶೇಷವಾದಂತಹ ಅನುಕೂಲ ಫಲ ಇರುತ್ತೆ. ಯಾವ ರೀತಿ ತಿಳ್ಕೊಬೇಕು ಅಂದರೆ ಒಮ್ಮೆ ನಿಮ್ಮ ಜಾತಕ ಚಕ್ರವನ್ನು ಪರಿಶೀಲನೆ ಮಾಡಬೇಕಾಗಿರುತ್ತೆ. ಆದ್ದರಿಂದ ಈ ನಕ್ಷತ್ರದಲ್ಲಿ ಮಾಡುವಂತಹ ಒಂದು ಹೋಮ ಆಗಿರಲಿ, ಹವನ ಆಗಿರಲಿ, ದೇವತಾ ಕಾರ್ಯ ಆಗಿರಲಿ, ಮುಖ್ಯವಾಗಿ ಯಾವುದಾದ್ರೂ ಮುಖ್ಯವಾದ ಕೆಲಸ ಆಗಿರಲಿ, ಅದ್ಭುತವಾದಂತಹ ಫಲಗಳನ್ನು ನೀಡುತ್ತೆ. ಇನ್ನು ಕೃತಿಕಾ ನಕ್ಷತ್ರದವರು ಈ ವರ್ಷದಲ್ಲಿ ಮತ್ತಷ್ಟು ಶುಭ ಫಲಗಳು ಬರಬೇಕು ಅಂದರೆ ಪ್ರತಿ ಮಂಗಳವಾರ ನಿಷ್ಠೆಯಿಂದ ಇರಬೇಕಾಗುತ್ತೆ. ನೀವು ಯಾವುದೇ ಮದ್ಯ ಮಾಂಸಗಳಿಗೆ ನೀವು ಅದರ ತಂಟೆಗೆ ಹೋಗದೆ ಸ್ವಲ್ಪ ಬ್ರಹ್ಮಚಾರ ವ್ರತವನ್ನು ಆಚರಿಸುತ್ತಾ ಸ್ವಲ್ಪ ನಿಷ್ಠೆಯಿಂದ ನೀವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನ ದೇವಸ್ಥಾನವನ್ನು ನೀವು ದರ್ಶನ ಮಾಡ್ತಾಯಿದ್ರೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರದಕ್ಷಿಣೆ ಮಾಡ್ತಾಯಿದ್ರೆ ನಿಮಗೆ ಮತ್ತಷ್ಟು ಶುಭ ಫಲಗಳಿರುತ್ತೆ. ಇನ್ನೂ ಏನಾದರೂ ಸಮಸ್ಯೆಗಳಿದ್ದರೆ ಕೆಲವು ವಾರಗಳ ಕಾಲ ಸುಬ್ರಹ್ಮಣ್ಯ ಸ್ವಾಮಿ ಮಂಗಳವಾರ ವ್ರತವನ್ನು ಮಾಡಿ, ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕವನ್ನು ಮಾಡಿಸಿ ಆ ದಿನ ಪೂರ್ತಿ ಪಾದರಕ್ಷೆ ಇಲ್ಲದೆ ನೀವು ಈ ವ್ರತವನ್ನು ಮಾಡುವುದಾದರೆ ಮತ್ತಷ್ಟು ಶುಭ ಫಲಗಳು ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಕೃತಿಕಾ ನಕ್ಷತ್ರದವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿಕೊಂಡ್ರೆ ಅದ್ಭುತವಾದಂತಹ ಫಲಗಳು ಪಡೆಯಬಹುದು. ಆದ್ದರಿಂದ ಈ ವರ್ಷ ಈ ಕೃತಿಕಾ ನಕ್ಷತ್ರದವರಿಗೆ ತುಂಬ ಅನುಕೂಲವಾಗಿರುವಂತಹ ಫಲಗಳು ಇದೆ. ಇನ್ ಕೇಸ್ ಏನಾದರೂ ನಿಮಗೆ ಆ ಥರ ಫಲಗಳಾಗ್ತಾ ಇಲ್ಲ ಅಂದರೆ ಒಮ್ಮೆ ನಿಮ್ಮ ಜಾತಕ ಚಕ್ರವನ್ನು ಪ್ರತ್ಯಕ್ಷವಾಗಿ ಒಂದು ಪರಿಶೀಲನೆ ಮಾಡಿದರೆ ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ತಿಳಿಸುತ್ತೇವೆ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ನಕ್ಷತ್ರ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.